ಓಕೆ, ಇದು ತುಮಕೂರಿನಲ್ಲಿ HD ದೇವೇಗೌಡರ ಮಾತುಗಳು. ಹೇಗೆ ಅಲ್ಲಿ ಶಕ್ತಿ ಬಂದಂತಾಗಿದೆ ಅನ್ನೋ ಮಾತುಗಳನ್ನ ಅಲ್ಲಿಯ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ. ಅದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗತ್ತೆ ಅನ್ನೋದು ನೋಡೋಣ. ಇನ್ನು ಸಿಎಂ ಪುತ್ರ ನಿಖಿಲ್ ಕುಮಾರಸ್ವಾಮಿ ಮಂಡ್ಯದಲ್ಲಿ ಶಕ್ತಿ ಪ್ರದರ್ಶನ ಮಾಡಿದ್ರು. ಬೆಳಿಗ್ಗೆಯಿಂದ ಟೆಂಪಲ್ ರನ್ ಮಾಡಿದಂತಹ ನಿಖಿಲ್ ಬೃಹತ್ ರ್ಯಾಲಿಯಲ್ಲಿ ಬಂದು ನಾಮಪತ್ರ ಕೂಡ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅವರಿಗೆ ಸಾಥ್ ಕೊಟ್ಟಂತ ನಟ ದರ್ಶನ್ ಅವರ ಬಗ್ಗೆ ಕೂಡ ಇಲ್ಲಿ ವಿಚಾರ ಪ್ರಸ್ತಾಪ ಆಗತ್ತೆ. ಆ ಬಗ್ಗೆ ಏನ್ ಮಾತನಾಡಿದ್ದಾರೆ ಬನ್ನಿ ನೋಡೋಣ. ಯಾವೊಂದು ಮಂಡ್ಯ ಜಿಲ್ಲೆಯಲ್ಲಿ ರಾಜಕೀಯದ ಚಕ್ರವ್ಯೂಹಕ್ಕೆ ಧುಮುಕಿದ್ದಾನೆ. ಕುರುಕ್ಷೇತ್ರ ಚಿತ್ರದಲ್ಲಿ ನಟನೆ ಮಾಡಿರ್ತಕ್ಕಂಥ ನಿಖಿಲ್ ಕುಮಾರ್ ಅವರು ಆ ಚಿತ್ರದಲ್ಲಿ ಅಭಿಮನ್ಯುವನ ಪಾತ್ರವನ್ನೇನು ಮಾಡಿದ್ದಾರೆ. ಕುರುಕ್ಷೇತ್ರ ಚಿತ್ರದಲ್ಲಿ ಅಭಿಮನ್ಯುವನ ಪಾತ್ರದಲ್ಲಿ ಚಕ್ರವ್ಯೂಹವನ್ನ ಭೇದಿಸ್ತಕ್ಕಂಥ ಪಾತ್ರ ಏನಿದೆ, ಆ ಚಿತ್ರದಲ್ಲಿ ಅಭಿಮನ್ಯು ಚಕ್ರವ್ಯೂಹವನ್ನ ಭೇದಿಸಬೇಕಾದ್ರೆ ಅವನ ತಂದೆ ಅರ್ಜುನ ಅವನ ಜೊತೆಯಲ್ಲಿ ಇರೋದಿಲ್ಲ. ಇವತ್ತು ರಾಜ್ಯದ ರಾಜಕಾರಣದ ಚಕ್ರವ್ಯೂಹವನ್ನ ಭೇದಿಸಲಿಕ್ಕೆ ಮಂಡ್ಯ ಜಿಲ್ಲೆಯ ಅಭ್ಯರ್ಥಿಯಾಗಿ ಅಭಿಮನ್ಯುವಿನ ಪಾತ್ರವನ್ನ ರಾಜಕೀಯದಲ್ಲಿ ನಿರ್ವಹಣೆ ಮಾಡ್ತಾ ಇದ್ದೇನೆ. ನೀವು ಬೆಳೆಸಿರ್ತಕ್ಕಂಥ ನಿಮ್ಮ ಮನೆಯ ಮಗ ಕುಮಾರಸ್ವಾಮಿ ಅರ್ಜುನನ ಪಾತ್ರದಲ್ಲಿ ಈ ರಾಜಕೀಯದಲ್ಲಿ ನಿಖಿಲ್ ಕುಮಾರ್ನ ಬೆಂಗಾವಿಲಲ್ಲಿ ಅವನ ಜೊತೆಯಲ್ಲಿ ನಮ್ಮ 8 ಶಾಸಕರು, ನಮ್ಮ ಲೋಕಸಭಾ ಸದಸ್ಯರು, 3 ವಿಧಾನ ಪರಿಷತ್ತಿನ ಸದಸ್ಯರು, ಅದರ ಜೊತೆಯಲ್ಲಿ ಮಂಡ್ಯ ಜಿಲ್ಲೆಯ ಲಕ್ಷಾಂತರ ನನ್ನ ರೈತರು, ನನ್ನ ಯುವಕ ಮಿತ್ರರು, ತಾವೆಲ್ಲರೂ ಇವತ್ತು ಈ ಒಂದು ಹೋರಾಟದಲ್ಲಿ ಏನಿದ್ದೀರಿ. ರಾಜಕೀಯದ ಚಕ್ರವ್ಯೂಹದ ಅಭಿಮನ್ಯುವನ್ನ ಇವತ್ತು ಯಾರು ಇವತ್ತು ಹಿಮ್ಮೆಟ್ಟಿಸ್ಲಿಕ್ಕೆ, ಇವತ್ತು ಕುತಂತ್ರದಲ್ಲಿ ರಾಜಕೀಯವನ್ನ ಇವತ್ತು ನಾಶ ಮಾಡ್ತೀವಿ ಅಂತ ತಿಳ್ಕೊಂಡಿದ್ರೆ ಅದು ಸಾಧ್ಯ ಇಲ್ಲ. ನಿಮ್ಮಂತ ಪುಣ್ಯಾತ್ಮರಿಂದ ಇವತ್ತು ನಿಖಿಲ್ನ ರಾಜಕೀಯ ಮಂಡ್ಯ ಜಿಲ್ಲೆಯಿಂದ ಪ್ರಾರಂಭ ಏನಾಗ್ತಾ ಇದೆ. ಅವನು ಬದುಕಿರೋವರೆಗೆ ಈ ಜಿಲ್ಲೆಯ ಜನತೆಯ ಋಣವನ್ನ ತೀರಿಸಬೇಕು. ಈ ಜಿಲ್ಲೆಯ ಪ್ರತಿಯೊಂದು ಕುಟುಂಬಗಳ ಸಮಸ್ಯೆಗಳು ಏನೇ ಇರಲಿ, ಆ ಸಮಸ್ಯೆಗಳಿಗೆ ಪರಿಹಾರವನ್ನು ತರತಕ್ಕಂಥದ್ದಕ್ಕೆ ಅವನ ಸಂಪೂರ್ಣ ಸಮಯವನ್ನು ಮೀಸಲಿಡಬೇಕು. ಅವನು ಆ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾನೆ ಅಂತಕ್ಕಂಥ ವಿಶ್ವಾಸ ನನಗೇನಿದೆ. ಇವತ್ತು ನಾನು ಅವನ ಪರವಾಗಿ ಒಂದು ಮಾತನ್ನ ಕೊಡ್ತೇನೆ. ಸೋದರಿ ಸುಮಲತಾ ಅವರು ನನ್ನ ಹತ್ರ ಬಂದಿದ್ರು, ನನ್ನ ಬೆಂಬಲ ಕೇಳಿದ್ರು, ಸಿದ್ದರಾಮಯ್ಯನ ಬೆಂಬಲ ಕೇಳಿದ್ರು. ನಾವು ಹೇಳ್ದು ಎಲೆಕ್ಷನ್ ಮುಂಚಿತವಾಗಿ ಶಿವರಾಮೇಗೌಡರು ಎಲೆಕ್ಷನ್ ಅಲ್ಲಿ ನಾವು ಟಿಕೆಟ್ ಅನ್ನ ಬಿಟ್ಕೊಟ್ಟಿದ್ದೇವೆ. ಈಗ ನಾವು ವಾಪಸ್ಸು ಆ ಸೀಟ್ ಕೊಡಿ ಅಂತ ಕೇಳಿದ್ರೆ ನಮ್ ಧರ್ಮ ಇಲ್ಲ. ನಿಮ್ಗೆ ಏನಾದ್ರು ರಾಜಕಾರಣದಲ್ಲಿ ಆಸಕ್ತಿ ಇದ್ರೆ ಬಹಳ ಸಂತೋಷ. ಅದಕ್ಕಿಂತ ಮುಂಚಿತವಾಗಿ ನೀವು ಬೇಕಾದ್ರೆ ಮೈಸೂರಲ್ಲಿ ನಿಂತ್ಕೊಳ್ಳಿ, ಬೆಂಗಳೂರಿನಲ್ಲಿ ನಿಂತ್ಕೊಳ್ಳಿ. 2 ಪಕ್ಷಗಳು ಬೆಂಬಲವಾಗಿ ನಾವು ನಿಂತ್ಕೊಳ್ತೇವೆ, ರಾಜಕಾರಣಕ್ಕೆ ತರ್ತೇವೆ, ನಿಮ್ನ ರಾಜ್ಯಸಭಾಗೆ ಬೇಕಾದ್ರೆ ನಾವು ಕಳ್ಸಿಕೊಡ್ತೇವೆ ಅಂತ ಹೇಳ್ದು. ಆದ್ರೆ ಕುಮಾರಸ್ವಾಮಿ ನನ್ಕಿನ್ನ ಮುಂಚಿತವಾಗಿ 2 ತಿಂಗಳಲ್ಲೇ ನನ್ನ ಸೋದರಿಗೆ MLC ಮಾಡ್ತೀನಿ, ನಿಂತ್ಕೊಳ್ಳಮ್ಮ, ನೀ ರಾಜಕಾರಣಕ್ಕೆ ಬರಬೇಕು ಅಂತೇಳಿ ಅವರ ಸೀಟನ್ನು ಬಿಟ್ಕೊಟ್ಟು. ನಾನು ಹೇಳಿದೆ ಬೇಕಾದ್ರೆ ಜನತಾದಳ ಸಿಂಬಲ್ ಅಲ್ಲ ನಿಂತ್ಕೊಳ್ಳಿ, ಇಲ್ಲ ಕಾಂಗ್ರೆಸ್ ಸಿಂಬಲ್ ನಿಂತ್ಕೊಳ್ಳಿ ಅಂತ ಹೇಳಿದೆ. ಆಕೆಗೆ ಪಾಪ ಯಾರೋ ಹಿಂದೆ ಪಾಪ ಕೀ ಕೊಡ್ತಾ ಇದ್ದಾರೆ. ಬಾಕ್ಲು ಯಾರು ಕೀ ಕೊಟ್ರು ಕೂಡ ಬಾಕ್ಲು ಬಹಳ ದೊಡ್ಡದಿರ್ತದೆ. ಬೀಗಿದ ಕೈ ಯಾರದೇ ಕೈಯಲ್ಲಿ ಇರ್ಲಿ, ಆದ್ರೆ ಒಂದ್ ಸಣ್ಣ ಕೀ ಸಾಕು. ಆ ಸಣ್ಣ ಕೀ ನಿಮ್ ಕೈಯಲ್ಲಿದೆ. ಮಂಡ್ಯದಿಂದ ಇಂಡಿಯಾವರೆಗೂ ರಾಜಕಾರಣ ಮಾಡಬಹುದು ಅಂತ ಮಾತಿದೆ. ನೀವು ಮಂಡ್ಯ ಜನ ಸ್ವಾಭಿಮಾನ ಮತದಾರರು, ನೀವು ಚರ್ಚೆ ಮಾಡಕ್ ಹೋಗಬೇಡಿ. ಕೊಟ್ಟ ಮಾತನ್ನ ವಾಪಸ್ ತೆಗೆದುಕೊಳ್ಳೋದಿಲ್ಲ. ಸಿದ್ದರಾಮಯ್ಯನವರು ಎಲ್ಲಾ ತಾಲೂಕಿಗೂ ಚುನಾವಣೆ ಪ್ರಚಾರಕ್ಕೆ ಬರ್ತಾ ಇದ್ದಾರೆ, ನಾನು ಬರ್ತಾ ಇದ್ದೀನಿ. ಕಾಂಗ್ರೆಸ್ ಜನತಾದಳ 2 ಸೇರಿ ಒಗ್ಗಟ್ಟಿನಿಂದ ನಿಖಿಲ್ ನನಗೆ ಒಂದು ಮಾತು ಹೇಳ್ತಾರೆ, ಇನ್ನು ನಾನು ವಯಸ್ಸಲ್ಲಿ ಚಿಕ್ಕವನು ಅಂತ ಪದೇ ಒಂದಷ್ಟು ಜನ ಪ್ರಸ್ತಾಪ ಮಾಡ್ತಾ ಇರ್ತಾರೆ. 96ರಲ್ಲಿ ಕುಮಾರಣ್ಣ ಅವರು ಮೊದಲನೇ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿ ಬರ್ತಾರೆ. ಅವತ್ತಿನ ದಿನ ಕುಮಾರಣ್ಣ ಅವರು ಪಕ್ಷದ ಕಾರ್ಯಕರ್ತನಾಗಿ ಸಾಕಷ್ಟು ದುಡಿಮೆ ಮಾಡಿದ್ರು. ಆದ್ರೆ ಮುಂದೆ ಬಂದಿರಲಿಲ್ಲ ಯಾವತ್ತು ಕುಮಾರಣ್ಣ ಅವರು. ಹಿಂದೆ ನಿಂತ್ಕೊಂಡು ನಂತರ ಎಲ್ಲ ಒಂದು ವಿಷಯಗಳನ್ನ ಗಮನಿಸಿ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕಿ ಪಕ್ಷಕ್ಕೆ ನಿಷ್ಠಾವಂತ ಕಾರ್ಯಕರ್ತನ ದುಡಿಮೆ ಮಾಡ್ತಾ ಇದ್ರು.
ಅವತ್ತಿನ ದಿನ ಕುಮಾರಣ್ಣ ಅವರು ಲೋಕಸಭೆ ಅಭ್ಯರ್ಥಿ ಆದಾಗ 96ನೇ ಇಸ್ವಿನಲ್ಲಿ ದೇವೇಗೌಡರು ಮಗ ಕುಮಾರಣ್ಣ ಅವರು ಅಂತ ಮಾತ್ರ ಗೊತ್ತಿದ್ದೆ ಹೊರತು ಕುಮಾರಣ್ಣ ಯಾರು ಅಂತ ಗೊತ್ತಿರಲಿಲ್ಲ. ಇವತ್ತು ನನ್ನ ಪರಿಸ್ಥಿತಿನೂ ಹಾಗೆ ಇದೆ. ಕುಮಾರಣ್ಣನ ಮಗ ನಿಖಿಲ್ ಅಂತ ನನ್ನನ್ನ ಎಲ್ಲರೂ ಇವತ್ತು ತಾವುಗಳೇನೊಂದಿಷ್ಟು ಪ್ರೀತಿ ವಿಶ್ವಾಸದಿಂದ ನನ್ನನ್ನು ಸ್ವಾಗತ ಮಾಡ್ತಿದ್ದೀರಿ. ನಾನು ಒಂದ್ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ತಂದೆಯವರು